ರೀ ಬಡ ಬಡ ಎಲ್ಲರೂ ಒಂದೊಂದು ಸಾಲ ಹಿಡ್ಕೊಂಡು ಚಲೋ ಮಾಡಿಬಿಡನ್ರಿ ಹರಿಯಾಕ. ಅತಿಯಮ್ಮ ಇನ್ನೂ ಹೊಲ್ದಾಗ ಈಗಾರ ಬಂದಿರಿ ನಡ್ರಿ ಒಂದು 5 ನಿಮಿಷ ಕುತ್ಕೋರಿ ನೀರಿಗೆ ಕುಡೀರಿ ಆಮೇಲೆ ಹರಿಯಾಕ ಚಲೋ ಮಾಡಿದ್ರಾತು. ಹ್ಞೂ ಲಲಿತಾ, ಒಂದು 5 ನಿಮಿಷ ಕುತ್ಕೊನ ನಡಿ, ಒಂದು ಸ್ವಲ್ಪ ದಣಿವರ ಹಾಸ್ಕನ ನಡಿ, ಒಂದು ತಟಗ ನೀರಿಗೆ ಕುಡಿದು ಬಂದ್ರಾತು. ಬೇಡ ಬೇಡ, ನನಗೇನು ಸುಸ್ತಾಗಿಲ್ಲ, ನಾವೇನು ನಡ್ಕೊಂತ ಬಂದಿ, ನಾನು ಬಂದಾಗೆಲ್ಲ ಬಂದಿದ್ದು. ಬೇಡ ಬೇಡ, ನೀ ಬೇಕಾದ್ರೆ ಒಂದು 5 ನಿಮಿಷ ನೆಳಿಗೆ, ಈಗ ನೆಳ ಐತಿ ಬಿಡು, ಬಿಸಿಲಿನ ಚಲೋ ಆಗಿಲ್ಲ, ಒಂದು ತಟಗ ಗಿಡದ ಕೆಳಗೆ ಕುತ್ಕೊಂಡು ನೀರಿಗೆ ಕುಡಿದು ಬಾ, ನಾನು ಸೊಕ್ಕ ಆಸೆ ಹರಿಯಾಕೆ ಚಲೋ ಮಾಡಿರ್ತೇನಂತ. ಸರಿ ತಗೋರವ, ನನಗಂತೂ ಒಂದು 5 ನಿಮಿಷ ಕುತ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹರಿಯಾಕಾಗಂಗಿಲ್ಲ, ನಾ ಒಂದು ತಟಗ ಕುತ್ಕೊಂಡ್ಬರ್ತೀನಂತವ, ನೀ ಬಾ ಅಂದ್ರೆ ಬರವಲ್ಲಿ. ಇಲ್ಲ, ನೀ ಹೋಗಿರು, ನಾ ಬರ್ತೀನಂತ. ಆಮೇಲೆ ನಂಗೇನಾರ ಬಿಸಿಲು ಅನ್ನಿಸ್ತು, ಸುಸ್ತು ಅನ್ನಿಸ್ತಂದ್ರೆ ನಾ ಬರ್ತೀನಂತ, ನೀ ನಡಿ. ಸರಿ ನವ. ಅತಿಯಮ್ಮ ಒಂದು 5 ನಿಮಿಷ ಕುತ್ಕೊಂಡ್ರಿ ನೀವು. ಹ್ಞೂ ಲಲಿತಾ, ಒಂದು 5 ನಿಮಿಷ ಕುತ್ಕೊಂಡಿ. ಇಲ್ಲ ಆಡ್ರಿ, ನಡ್ರಿ, ಹಿಂಗೆ ಮಾತಾಡ್ಕೊಂತ ಕುಂತ್ಕೊಂಡ್ರೆ ಇಲ್ಲೇ ಹೊತ್ತಾಕತಿ, ನೀವೇನು ಕುತ್ಕೊಳ್ಳೋರ ಏನು ಕೆಲಸ ಮಾಡೋರ? ನೀವು ಅತಿಯಮ್ಮ ನಿಮ್ಮನ್ನು ಬಿಟ್ಟು ನಾವರ ಹೆಂಗೆ ಕುತ್ಕೊಳ್ಳೋದು. ಸರಿ, ಸಾಲು ಹಿಡಿದು ಬಿಡ್ರಿ, ಒಬ್ಬೊಬ್ಬರು ಒಂದೊಂದು ಲಗುಲಗುನ ಕೆಲಸ ಆಕೈತಿ. ಲಲಿತಾ, ಮೊದಲು ಮೆಣಸಿಕಾಯಿ ಹರಿದು ಬಿಡ ನಡಿ, ಯಾಕಂದ್ರೆ ಮತ್ತೆ ಬಿಸಿಲಾಗ ಹರಿಯಾಕೆ ಆಗಂಗಿಲ್ಲಲ್ಲ ಅದು, ಮತ್ತು ಖಾರ ಒಂದು ಬಿಸಿಲೊಂದು ಯಪ್ಪ ತಲೆಯೆಲ್ಲ ದಿಮ್ಮ ಅಂದ್ಬಿಡ್ತೈತಿ. ಮೊದಲು ಮೆಣಸಿಕಾಯಿನ ಹರಿದು ಬಿಡ ನಡಿ. ಸರಿ ರೀ, ನಡಿ ರಂಡರ. ಲಲಿತಾ, ಇದ ಮೊದಲನೇ ಸಲ ಅನಿಸ್ತೈತಲ್ಲ ನೀನು ತರಕಾರಿ ಹರಿಯಾಕೆಲ್ಲ ಹೊಲ್ದಾಗ ಬಂದಿರೋದು? ಇಲ್ಲ ರೀ, ಅವಾಗವಾಗ ಹೋಗಿದ್ದೆ ಅಷ್ಟೆ, ಅಂದ್ರೆ ಸವಿಯಾರ ಹೊಲಕ್ಕೆ ನಾನು, ನಮ್ಮ ಹೊಲಕ್ಕೆ ಸವಿ, ಹಿಂಗೆ ಹೋಗೋದು ಬರೋದು ಮಾಡ್ತಿದ್ವಿ. ಅದನ್ನು ಬಿಟ್ಟರೆ ಹೊಲದಾಗ ಹೋಗಿದ್ದು ಭಾಳ ಕಮ್ಮಿ ರೀ. ನಾನು ಮನೆಯ ಕೆಲಸ ಮತ್ತು ನಾನು ಹೊಲಿಯೋದು ಇಷ್ಟ್ರಾಗ ದಿನ ಎಲ್ಲ ಮುಗಿದೋಗಿರ್ತಿತ್ತಲ್ಲ, ಹಾಗಾಗಿ ಹೊಲದಾಗ ಹೋಗೋದು ಸ್ವಲ್ಪ ಕಮ್ಮಿನೇ ಐತೆ ರೀ. ಆದರೂ ಅತಿಯಮ್ಮ ನೀವು ಎಲ್ಲ ಕೆಲಸ ಮಾಡ್ತೀರಿ ನೋಡ್ರಿ, ಇಂಥ ಕೆಲಸ ಮಾಡಲ್ಲ ಅನ್ನಂಗಿಲ್ಲ. ಏನು ಕೆಲಸ ಹೇಳಿದ್ರು ಚಕ್ಕ ನಂಗೆ ಮಾಡಿಬಿಡ್ತೀರಿ. ಈಗ ನೋಡ್ರಿ ನಿನ್ನ ಗೆಳ್ತೀರಿ ನೋಡ್ರಿ ಸವಿ, ಹೋಗಿ ಗಿಡದ ನೆಳಿಗೆ 5 ನಿಮಿಷ ಕುತ್ಕೊಂಡ್ಬರ್ತೀನಿ ಅಂತ ಹೋದಕ್ಕೆ ಅರ್ಧ ತಾಸು ಇನ್ನು ಆತು, ಇನ್ನು ಈ ಕಡೆ ಪತ್ತೇನೇ ಇಲ್ಲ ನೋಡ್ರಿ. ನೀವು ನೋಡ್ರಿ ಬಂದ ತಕ್ಷಣ ನಿಂದು ಇತ್ಕೊಂಡ್ಬಿಟ್ರಿ ಕೆಲಸ ಮಾಡೋಕೆ. ಅಯ್ಯೋ ಕೃಷ್ಣ, ಆಕೆಗೆ ಹೊಲದಾಗ ಮಾಡೋದು ಅಷ್ಟು ಅಭ್ಯಾಸ ಇಲ್ಲ ಈಗ, ಮತ್ತು ಬಿಡುಗಡೆ ಇಲ್ಲಲ್ಲ ಈಗ ನಮ್ಮ ಹೊಲದಾಗೆಲ್ಲ ಮಾಡೋದು ಅಂತಂದು ಬಂದಾಳ್ರಿ ಆಕೆ. ಇರ್ಲಿ ಬಿಡಲಿ ಕೃಷ್ಣ, ಒಂದು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಬರಲಿ ಬಿಡಿ, ಏನಾಗಂಗಿಲ್ಲ. ಸರಿ ಅಣ್ಣ, ನೀನು ಇಷ್ಟ ಹೇಳಿದ್ರೆ ಮುಗಿದೋತು. ಆಕೆ ಇವತ್ತೇನು ಬರ್ತಾಳ ಏನಿಲ್ಲ ನನಗಂತೂ ಅನುಮಾನ. ನೀ ಸುಮ್ಮನೆ ನಿನ್ನ ಕೆಲಸ ಮಾಡಲಿ ಲಘು ಲಘುನ, ಹುಡುಗಿ ಬಂದು ಮಾಡ್ತೈತಿ. ಸ್ವಲ್ಪ ಸಮಯದ ನಂತರ. ಇದೇನಿದೆ, ಆಗಲೇ ಮೆಣಸಿಕಾಯಿ ಎಲ್ಲ ಹರಿದಿಟ್ಟು ಟಮಾಟಿ ಹಣ್ಣು ಯಾಕೆ ಬಂದಿರಲ್ಲ ನೀವು? ಇನ್ನೇನ ನೀವು ಬರೋ ತನಕ ಅಲ್ಲೇ ಕುತ್ಕೋಬೇಕಾಗಿತ್ತಾನ ನಾವು ನಿನ್ನ ಜೊತೆನ? ಲೇ ಆಕಳಿಸಿದ್ದ ಸಾಕು, ಬಂದು ಕೆಲಸ ಮಾಡ್ಬಾ. ರೀ ಹಂಗಲ್ಲ ರೀ, 5 ನಿಮಿಷ ಹಿಂಗೆ ಅಡ್ಡ ಬಿದ್ದಿದ್ದಾಳನ ಅಂತ ಹಂಗೆ ಅಡ್ಡ ಬಿದ್ದೆ ನೋಡ್ರಿ. ನೀ ದಿನ ಹತ್ಬಿಟ್ಟೈತ್ರಿ ನನಗೆ, ನೀವು ಎಬ್ಸಕ್ಕೆ ಬರಲ್ಲನ್ರಿ? ಅಲ್ಲೇ ಮಕ್ಕೊಂಡೆ ಬಿಟ್ಟೆ ನಾನು. ನೋಡ್ತೀನಿ ಮೆಣಸಿಕಾಯಿ ಗಿಡದ ಹತ್ರ ಯಾರು ಇಲ್ಲನೇ ಇಲ್ಲ, ಮತ್ತೆ ಇತ್ತಾಗ ಬಂದೆ ನಾನು, ಇಲ್ಲಿ ಹರಿಯಾಕೊಂತೀರಿ. ಅಲ್ಲ ಲಲಿತಾ, ನೀನಾರು ಎಬ್ಬಿಸ್ಬೇಕಿಲ್ಲ ನಮ್ಗೆ. ನಾನು ಎಬ್ಸಾಕಂತನ ಬರಾಕುಂತಿದ್ದೆ, ಅದಕ್ಕೆ ಮನ ಬ್ಯಾಡ್ ಬಿಡು ಮಕ್ಕೊಂಡಾಳ ಮತ್ತೇನು ಎಬ್ಸೋದು, ನಾವು ಹರಿಯನ್ ಬರಿ ಅಂತಂದು ನಾ ಹರಿಯಕ್ಕೆ ಬಂದ್ವಿ ಇಲ್ಲಿ. ಗೊತ್ತಾನ ಎಷ್ಟೊಂದು ಮೆಣಸಿನಕಾಯಿ. ನೀನು ಮನೆ ಹೊಲ್ದಾಗ ಬಂದಾಗ ನಾವು 7:20 ಆಗಿತ್ತು. 7:20ಕ್ಕೆ ಮಕ್ಕೊಂಡಕ್ಕಿ ಈಗೆಷ್ಟು 9:30 ಆತು. ಈಗ ಎದ್ದು ಬರಾಕುಂತಿದ್ದೀನಿ ನೀನು. ನಾವು ತಿರುಗಿ ಮೆಣಸಿನ್ಕಾಯಿ ಗಿಡದ್ದು ಎಷ್ಟು ಮೆಣಸಿನ್ಕಾವು ಅಷ್ಟು ಹರಿದಿಟ್ಟು ಅಲ್ಲಿ ಒಂದು ಕಡೆ ಇಟ್ಟು ಬಂದು ಈಗ ಟಮಾಟಿದು ಹರಿಯಾಕೆ ಚಲೋ ಮಾಡಿದ್ವಿ. ಹಿಂಗನ್ಲೇ ನಿಧಿ ಮಾಡೋದು, ಹಿಂಗನ್ನು ಹೊಲ್ದಾಗ ಕೆಲಸ ಮಾಡೋದು. ಇಲ್ಲಿ ಬಿಡಲಿ ಪಾಪ, ಹೊಲ್ದಾಗ ಕೆಲಸ ಮಾಡಿ ರೂಢಿ ಇರಲ್ಲಲ್ಲ, ಹಾಗಾಗಿ ಬಂದು ಮುಕ್ಕೊಂಡಾರ. ಇರ್ಲಿ ಬಿಡು, ಅಲ್ಲಿ ಮನ್ಯಾಗ ಒಂದೇ ಸಮನ ಕೆಲಸ ಇತ್ತು. ಇಲ್ಲಿ ಬಿಡು, ನಡಿತೈತಿ. ಬಾರವ್ವ, ನೀನು ಈ ಕಡೆ ಹರಿ ಅಂತ ಬಾ. ಏನು ಇನ್ನೊಂದು ಸ್ವಲ್ಪ ಕುತ್ಕೋತೀಯ? ಎಣ್ಣ ನೀವು ಹೋಗಿ ಕುತ್ಕೊ ಅನ್ನ, ಸೀದಾ ಹೋಗಿ ಇನ್ನೊಂದು ರೌಂಡ್ ಮಕ್ಕೊಂಡ್ಲ ಅಂದ್ರೆ ಒಮ್ಮಿಗೆ ಮಧ್ಯಾಹ್ನ ಊಟಕ್ಕೆ ಎದ್ದು ಬರ್ತಾಳೆ ನೋಡಕ್ಕೆ. ರೀ ನೀವು ಹೇಳಿದ್ದೆ ನಿಜಾನ ನೋಡ್ರಿ, ಹ್ಞೂ ಅಂದ್ಬಿಟ್ರೆ ನಾನು ಇನ್ನೊಂದು ರೌಂಡ್ ಮುಖದ ಬಂದ್ಬಿಡ್ತೀನಿ ನೋಡ್ರಿ. ಲೇ ಬಾಯಿ ಮುಚ್ಕೊಂಡು ತೆಪ್ಪಗೆ ಹರಿಬಾಲೆ, ಇಲ್ಲಿ ನಾನು ಸಾಲಾಗ ಮುಂದಕ್ಕೆ ಹೋಗ್ಬಾ, ಹರಿಬಾ. ನೋಡಲ್ಲ ಅತ್ತಿಗೆಮ್ಮ ಬಂದಾಗಿಂದ ಒಂದು ಚೂರು ಕುತ್ಕೊಂಡಿಲ್ಲ, ಗೊತ್ತೇನ? ನಾನು ಅಣ್ಣಾರ ಇನ್ನೂ ಒಂದು ತಟಗೆ ಕುತ್ಕೊಂಡ್ವಿ ಒಂದು ಚೂರು. ಅತ್ತಿಗೆಮ್ಮ ಒಂದೇ ಸಮನೆ ಕೆಲಸ ಮಾಡಕ್ಕಂತಾರೆ, ಗೊತ್ತೇನ? ಬಾ ಮುಂದಕ್ಕೆ ಕೆಲಸ ಮಾಡ್ಬಾ, ಇಲ್ಲಿ ಕುತ್ಕೋತಾ ನಾನಿಂದ ಹಿಂಗೆ ಮಾಡಿ ನಿನ್ನ ಮನ್ಯಾಗ ಬಿಟ್ಟು ಬರ್ತೈತಿ. ಯಪ್ಪ ಬೇಡಪ್ಪ ಯಪ್ಪ, ಅಲ್ಲಿ ಮನ್ಯಾಗ ಲಲಿತಾ ಇಲ್ಲ ಅಂದ್ರೆ ನಾ ಮನ್ಯಾಗ 1 ನಿಮಿಷ ಇರಂಗಿಲ್ಲ. ನಿಮ್ಮವನ ಕೈಯಾಗಂತೂ ನನ್ನ ಕೈಯಾಗ ಈಗಕ್ಕಾಗಂಗಿಲ್ಲ. ನಿಮ್ಮವ ಏನಾರ ಅಂದ್ರೆ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಸುಮ್ಮನೆ ಮನೆಯಲ್ಲಿ ಜಗಳ ಎಲ್ಲ ಎದಕ್ಕೆ? ಸರಿ ತೋರಿ, ಬರ್ತೀನಿ ನಾನು ಹರಿಯಾಕ. ನೀರೇನಾರು ತಂದು ಕೊಡ್ಲೇನ ನಿಮ್ಗೆ? ಲಲಿತವ್ವ ನೀರೇನಾರು ತರಲ್ಲ?
ಹ್ಞೂನ್ಲೆ ಒಂದು ತಟಗ ನೀರು ತೊಗೊಂಬ ನೀರು ಅಡಿಕೆ ಆಗೈತಿ. ಹಾಂ ಸರಿ ತರ್ತೀನಿ ತಡೆ. ಲೇ ಸುಮ್ಮನೆ ಹೋಗಿ ನೀರು ತೊಗೊಂಡ್ ಬಾ, ಮತ್ತು ನೀರು ತೊಗೊಂಬರೋ ನೆಪದಾಗ ಅಲ್ಲೇ ಇನ್ನೊಂದು ರೌಂಡ್ ಮಕ್ಕೊಂಬರ್ಬೇಡ. ಅಯ್ಯ ಬರ್ತೀನಿ ತಡೀರಿಪ್ಪ. ಏನು ಒಂದು 2-3 ತಾಸು ಮುಕ್ಕೊಂಡಿದ್ದಕ್ಕೆ ಇಡೀ ದಿನ ಮುಕ್ಕೊಂಡಿನ ಅನ್ನಂಗೆ ಹೇಳ್ತಾರ. ಅರೇ ಅಲ್ಲೆಲ್ಲೂ ನೀರ ಕಾಣವಲ್ದಲ್ರಿ, ಎಲ್ಲದವ್ರಿ ನೀರು. ಸುದ್ದ ಆತು ಲೇ, ಆ ಕಡೆ ಹೊಲದಾಗ ನೀರು ಪಂಪ್ಸೆಟ್ಟಿಂದ ಒಂದು ಸ್ವಲ್ಪ ಕಣ್ಣು ತೆಗೆದು ನೋಡು. ಆ ಕಡೆ ಹೊಲ್ದಾಗ ಪಂಪ್ಸೆಟ್ ಕಾಣಿಸ್ತೈತಿ, ಅಲ್ಲೊಂದು ನಳ ಐತಿ. ಆ ನಳದಾಗ ಹೋಗಿ ಈ ನೀರು ಹಿಡ್ಕೊಂಡು ಬರ್ಬೇಕು. ನೀನೆಲ್ಲಿ ಹೋಗಿದ್ದಿ? ಅಯ್ಯೋ ಅಲ್ಲಿ ಹೋಗ್ಬೇಕನ್ರಿ, ನಾನು ಇಲ್ಲೇ ಬುತ್ತಿ ಎಲ್ಲ ಇಟ್ಟೈತಲ್ಲ ಅಲ್ಲೇ ನೀರು ಅದಾವನ ಏನಂತ ನೋಡಿದೆ, ಎಲ್ಲೂ ಕಾಣವಲ್ದು. ಯಪ್ಪ ನಾನು ಅಲ್ಲೆಲ್ಲಿ ಹೋಗಲಿ ಪಂಪ್ಸೆಟ್ ತನಕ, ನೀವ ಹೋಗಿ ಬರ್ರಿ, ನಾ ಬೇಕಾದ್ರೆ ಹರಿಯಾಕೆ ಚಲೋ ಮಾಡ್ತೀನಿ ಬರ್ರಿ. ನೀವು ಯಾಕ್ರಿ ಹಂಗೆ ಗುರಾಯಿಸ್ಕೊಂಡು ನಿಂತೀರಿ ನನ್ನ ನೋಡ್ಕೊಂತ? ಏನು ಹೇಳ್ಬೇಕಂತದಿರಿ ಅದನ್ನು ಹೇಳ್ರಿ, ಅದನ್ನು ಬಿಟ್ಟು ಹಿಂಗೆ ಗುರಾಯಿಸ್ಕೊಂತ ನಿಂತ್ಕೊಂಡ್ರೆ. ಲೇ ಬಂದಾಗಿಂದ ಒಂದು ಕೆಲಸ ಆಗವಲ್ದು ನೋಡ್ಲಿ ನಿನ್ನ ಕೈಯಾಗ. ಹೊಲ್ದಾಗ ಕೆಲಸ ಮಾಡ್ತೀಯ, ಅದನ್ನೂ ಮಾಡವಲ್ಲಿ. ತೆಪ್ಪಗೆ ಹೋಗಿ ಬಿದ್ಕೊಂಡಿ. ಈಗ ಬಂದು ನೀರರ ತಂದು ಕೊಡಂದ್ರೆ ನೀರು ತಂದು ಕೊಡೋದಾಗವಲ್ದು ನಿನ್ನ ಕೈಯಾಗ. ಮತ್ತೆ ಇದಕ್ಕೊಂದಿಲ್ಲ ಹೊಲ್ದಾಗ ರೀ ಅಷ್ಟೇ ಯಾಕೆ ಗುರ್ರ ಅಂತೀರಿ? ಈಗೇನ ತರಕಾರಿ ಹರಿಬೇಕಿಲ್ಲ. ಸರಿ ತಗೋರಿ, ನಾನು ಹರಿತೀರಿ, ಹರಿಯಾಕೆ ಚಲೋ ಮಾಡ್ತೀನಿ. ನಿಮ್ಮ ಸಾಲು ಹಿಡ್ಕೊಂಡು ನಾ ಹೋಗ್ತೀನಿ, ನೀವು ಹೋಗಿ ನೀರು ತೊಗೊಂಬಂದು ಹೊಸ ಸಾಲು ಹಿಡ್ಕೊರಿ. ನಾನು ಹೋಗಿ ನೀರು ತರೋಷ್ಟಿಗೆ ಈಗ ಅತ್ತಿಗೆ ಮೊದಲಲ್ಲ, ಅತ್ತಿಗೆವನಿಗಿಂತ ಮುಂದಕತ್ತ ಹೋಗಿರ್ಬೇಕು ನೀನು. ತರಕಾರಿ ಹರ್ಕೋತ, ಟಮಾಟಿ ಹರ್ಕೋತ ಹೋಗಿದ್ದಿ, ನನ್ನ ಕೈಯಾಗ ಉಳ್ಕೋತಿ. ಇಲ್ಲ ಅಂದ್ರೆ ನಿನ್ನ ತಲೆ ಕಡ್ದು ಕುಂದಿರ್ಸ್ತೀನಿ ಮತ್ತೀಗ. ಬಾರಿ ಬಿಡ್ರಿ ನೀವು. ಅಯ್ಯೋ ಲಲಿತಾ ಅಂತೂ ಎಲ್ಲ ಕೆಲಸದಾಗ ಮುಂದೆ ಇರ್ತಾಳಕ್ಕೆ, ಅಕ್ಕಿನ ಮುಂದಕ್ಕೆ ಹಾಕಕ್ಕೆ ನನ್ನ ಕಾಯಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆದರೂ ನೋಡ್ತೀನಿ ತೋರಿ, ನೀವು ಹೋಗಿ ನೀರು ತೊಂಬರಿ ಹೋಗ್ರಿ. ಹಂಗೆ ಇದು ಚಕ್ಲಿ ಆಮೇಲೆ ಅವು ಪೆಪ್ಪರ್ ಮಂಟ ಅವನ್ನೆಲ್ಲ ತಂದೈತಿ. ಆ ಬುತ್ತಿ ಇದು ಇಟ್ಟೈತಲ್ಲ ಆ ಚೀಲ್ದಾಗ ಅದಾವು, ಅವನು ತೊಗೊಂಬರ್ರೆ. ಮತ್ತೆ ಏನೇನು ತಂದಿಯಮ್ಮ ಹೊಲ್ದಾಗ ತಿನ್ನಾಕ? ಅವ್ರಿ ಅಂಗಡ್ಯಾಗ ಸಿಗ್ತಾವಲ್ಲ ಚಕ್ಲಿ, ಆಮೇಲೆ ಪೇಪರ್ ಮಂಟ, ಆಮೇಲೆ ಅಡಿಕೆ ಚೀಟ್. ಬೇಸರಾಗದಾಗ ಇಲ್ಲೋ ನಿದ್ದೆ ಬಂತಪ್ಪ ಅಂದ್ರೆ ಹೊಲದಾಗ ಕೆಲಸ ಮಾಡೋ ಮುಂದೆ ಅದಕ್ಕಂತಂದು, ಆಮೇಲೆ ಅವು ಇಷ್ಟಿಷ್ಟ ಸಣ್ಣ ಸಣ್ಣ ಉಂಡಿ ಅವನ್ನೆಲ್ಲ ತೊಗೊಂಬಂದೈತ್ರಿ. ಒಂದು ಸಣ್ಣ ಚೀಲ್ದಾಗ ಹಾಕಿಟ್ಟೈತಿ. ಬುತ್ತಿದ ಚೀಲ ಐತಲ್ಲ ಅದ್ರೊಳಗೆ ಇನ್ನೊಂದು ಸಣ್ಣ ಚೀಲ್ದಾಗ ಹಾಕಿಟ್ಟೈತಿ. ಬರೋ ಮುಂದೆ ಅಂತ ತೊಗೊಂಬರ್ರೆ, ತಿನ್ಕೋತ ಟಮಾಟಿ ಹರ್ಕೋತ ಹೋಗ್ಕಿನ. ಅಯ್ಯೋ ಯಾಕವ್ವ ಅದಷ್ಟು ತಿಂತಿದ್ದಿ? ಬಾ, ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಹಾಕ್ಕೊಡ್ತೀನಿ. ಊಟ ಮಾಡಿ ಇನ್ನೊಂದು ರೌಂಡ್ ಮಕ್ಕೊಂಡು ಆಮೇಲೆ ಎದ್ದು ಬಂದು ಅವೇನು ಕುರ್ಕುಲ್ ತಿಂಡಿ ಅದಾವಲ್ಲ ಅವನು ತಿಂದು ಇಷ್ಟೆಲ್ಲ ನೀನು ತಿಂದು ಮಕ್ಕೊಂಡು ಎದ್ದಾಳಷ್ಟಿಗೆ 6 ಗಂಟೆ ಆಕೈತಿ. ಬಂಡಿ ತರಿಸ್ತೀನಿ, ಬಂಡ್ಯಾಗ ಮನೆಗೆ ಹೋಗಂತೆ ಅಂತ ಬಂಗಾರ. ಚಂದ್ರು ಇಲ್ಲಿ ಬಿಡಪ್ಪ. ಮತ್ತು ನೋಡ್ರಿ ಅದಕ್ಕೆ ಬಂದಾಗಿಂದ ಕೆಲಸ ಮಾಡಿಬಿಟ್ಟು ಬರೀ ನೀರು ಕುಡಿಯೋದು, ಇಲ್ಲ ಏನಾರು ಕುರ್ಕುಲ್ ತಿಂಡಿ ತಿನ್ನೋದು, ಇಲ್ಲ ಊಟದ ಕಡೆ ಬರೀ ಇದ್ರ ಕಡೆನೇ ಲಕ್ಷ್ಯ ಐತಿಕ್ಕಿದು. ಕೆಲಸದ ಕಡೆ ಏನು ಲಕ್ಷ್ಯನೇ ಇಲ್ಲ. ಸರಿ ಆಗದಿರಿ ಇಬ್ರು. ಸರಿ ಹೋಗಿ ನೀನು ಹೋಗಿ ನೀರು ತಂಬೋಗು. ಹಂಗೆ ಏನೇನು ತಂದಾರಂತಲ್ಲ ತಿನ್ನಾಕ ಅದನ್ನ ತಂಬೋಗು. ಹಂಗೆ ತಿನ್ಕೊಂತ ಮಾತಾಡ್ಕೊಂತ ಹರಿದ್ರಾತು ಹೋಗ್ರಿ. ಅಲ್ಲೋಗ್ಯಾ ಟಮಾಟಿ ಹಣ್ಣು ನರಿ ಮತ್ತು ಎಲಿನ ಕಿತ್ಕಿತ್ತು ಒಗದ್ಗಿದ್ದು ಗಿಡ ಸಮೇತನ. ನನಗೂ ಗೊತ್ತೈತೆ ತಗೋರಿ, ಟಮಾಟೆ ಹಣ್ಣು ಹರಿಯೋದು. ನಾನೇನಿದೆ ಮೊದಲನೇ ಸಲ ಏನು ಹರಿಯೋದಲ್ಲ. ನಮ್ಮ ಹೊಲದಾಗೂ ಟಮಾಟೆ ಹಣ್ಣು ಹಾಕಿದಾಗ ನಾನು ಹರಿದೀನಿ. ಸರಿನಮ್ಮ ತಾಯಿ, ಹುಷಾರು ನೋಡು. ಮತ್ತು ಹಸು ಆಗೈತೆ ಅಂತಂದು ಈ ಹೊಲ್ದಾಗಿರೋ ಟಮಾಟಿ ಹಣ್ಣೆಲ್ಲ ತಿಂದ್ಗಿಂದಿ ಮತ್ತು ಮಾರಾಕ ಇರ್ಲಾರ್ದಂಗೆ ಆಕೈತಿ ಟಮಾಟಿ. ರೀ ಈಗ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಟಮಾಟೆ ಹಣ್ಣು ಹರಿಯಾಕೊಂತೀನಿ. ಈಗ ಸುಮ್ಮನೆ ಹೋದ್ರಿ ಸರಿ ಹೊತ್ತು, ಇಲ್ಲ ಅಂದ್ರೆ ಇನ್ನೊಂದು ರೌಂಡ್ ಮಕ್ಕೊಳಕ್ಕೆ ಹೋಗ್ತೀನಿ ನೋಡ್ರಿ. ಮತ್ತು ನಾ ಗಿಡದ ಕೆಳಗೆ ಇನ್ನೊಂದು ಸಲ ಮಕ್ಕೊನಕ್ಕೆ ಹೋಗ್ಲಿ ನಿನ್ನ ಸೀದಾ ಎತ್ತಾಕೊಂಡು ಹೋಗಿ ಮನ್ಯಾಗ ಬಿಟ್ಟು ಬರ್ತೀನಿ. ಮನ್ಯಾಗ ಕೆಲಸ ಹಾಕವು. ಯಪ್ಪ ಆ ಮನ್ಯಾಗ ನಮ್ಮ ಅತ್ತೆ ಜೊತೆ ಇರೋಕ್ಕಿಂತ ಇಲ್ಲೇ ಬಿಸಿಲಲ್ಲೇ ತರಕಾರಿ ಹರಿಯೋದು ಎಷ್ಟೋ ವಾಸಿ. ಸವಿ ಏನು ಮಾಡಕಂತಿಲ್ಲ? ಅಯ್ಯ ಕಾಣವಲ್ದನ್ರಿ, ಟಮಾಟಿ ಹಣ್ಣು ಹರಿಯಾಕೊಂತೀನಿ. ಏನು ಮಾಡಕಂತಿಲ್ಲ? ಟಮಾಟಿ ಹಣ್ಣು ಹರಿಯಾಕೊಂತೀನಿ ರೀ. ಲಘು ಲಘುನ ಹರಿಲಿ, ಅದನ್ನ ಆಟ ಆಡ್ಕೊಂತ ಕುಂತಾಳ ಅದ್ರ ಜೊತೆ. ಅದಕ್ಕೆ ನೀನೇನು ಜೋರಾಗಿ ಹರದೆ ಅಂದ್ರೆ ಟಮಾಟೆ ಹಣ್ಣು ಈಗ ಏನಾರು ನೋವು ಆಕೈತನ? ಏನು ಅದು ಮುಂದೆ ಬಂದು ನಿನ್ನ ಮುಂದೆ ಹೇಳ್ದೈತೆ ನನಗೆ ನೋವು ಆಕೈತಿ ಸುಖ ಸರಿ ಲಲಿತಾ ಸವಿತಾ ಅಂತಂದು. ನಿಮ್ದೊಂದು ಹರಿಯಾಕೊಂತೀನಲ್ರಿ ಟಮಾಟಿ. ಹರಿದ್ರು ಬೈತೀರಿ, ಹರಿಲಿಲ್ಲ ಅಂದ್ರೆ ಬೈತೀರಿ ಬಿಡ್ರಿ ನೀವು. ಎಣ್ಣ ಈಕೆನೇನಾರ ನಮ್ಮ ಮುಖಂಗೆ ಕುತ್ಕೊಂಡ್ವಿ ಅಂದ್ರೆ ಈ ವರ್ಷದಾಗ ಈ ಹೊಲ ಹರಿಯೋದು ಮುಗಿಯಂಗಿಲ್ಲ ಬಿಡು ನಮ್ದು ಟಮಾಟಿ. ಅದು ಮಾತ್ರ ನಿಜ. ಈಗ ಗೊತ್ತಾತು ನನಗೆ ಈಕೆ ಈ ಕೆಲಸ ಹೆಂಗೆ ಮಾಡ್ತಾವ ಅಂತಂದು. ಮನ್ಯಾಗ ಅತ್ತಿಗೆ ಮಗ ಕೆಲಸ ಎಷ್ಟು ಜಾಸ್ತಿ ಆಗುಂತಾವ ಅನ್ನೋದು ಅಲ್ಲಲ್ಲ ಭಾಳ ಕಮ್ಮಿ ಆಗುಂತಾವ ಅನ್ನೋದು ಈಗ ಗೊತ್ತಾಗುಂತೈತಿ ನನಗೂ. ಅತ್ತಿಗೆಮ್ಮ ಭಾಳ ಸಹಾಯ ಮಾಡ್ತಾಳೆ ಬಿಡ್ರಿ. ಅತ್ತಿಗೆಮ್ಮ ನಿಮ್ಗೆ ಹೇಳ್ತಿ ಈಕಿ ಸಹಾಯ ಮಾಡೋ ಲೆವೆಲ್ ನೋಡಿದ್ರೆ
ಅದು ಯಾರ ರೇಂಜ್ಗೈತಿ ಈಕಿ ಸಹಾಯ ಮಾಡೋ ಲೆವೆಲ್ ಅನ್ನೋದು ನನಗೆ ಇವತ್ತು ಗೊತ್ತಾಗುಂತೈತಿ ನೋಡ್ರಿ ಅದಕ್ಕೆಮ್ಮ. ಇರ್ಲಿ ಬಿಡಪ್ಪ, ಆಕೆಗೆ ಎಷ್ಟು ಬರ್ತೈತಿ ಅಷ್ಟು ಹರ್ಕೊಂತ ಬರಲಿ. ಒಂದು ಸ್ವಲ್ಪ ನೀರು ತಮ್ಮಪ್ಪ, ನೀರು ಕುಡಿತೀವಿ. ಸರಿ ಅತ್ತಿಯಮ್ಮ.